ಮಧ್ಯಪ್ರಾಚ್ಯದಲ್ಲಾಗ್ತಾ ಇರುವಂತಹ ಯುದ್ಧದ ಪರಿಣಾಮ ಭಾರತದಾದ್ಯಂತ ಸಮಸ್ಯೆಗಳ ಸಾಗರವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಈಗ ನೋಡಿ, ಮಾರ್ಕೆಟ್ಗೆ ಯುದ್ಧದ ಬಿಸಿ ಯಾವ ರೀತಿ ತಟ್ತಿದೆ ಅಂತಂದ್ರೆ, ಇಂಧನ ಘಟಕ ಇರುತ್ತಲ್ಲ, ಅಲ್ಲಿ ಸ್ಟಾಕ್ನ ಕಸಿವಿಸಿ ಉಂಟಾಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಮಹಾಯುದ್ಧದ ಎಫೆಕ್ಟು. ಈಗ ನೋಡಿ, ದೇವನಗೊಂದಿಯಲ್ಲಿ ಲೋಡ್ ಕಟ್ ಮಾಡಿದ್ದಾರೆ. ಇಂಧನದ ಲೋಡು, ಪೆಟ್ರೋಲ್ ಪೂರೈಕೆಯಲ್ಲಿ ದಿಢೀರಂತ ಕುಸಿತ ಕಾಣ್ತಾ ಇದೆ. ಈಗ ಚಾಲಕರು ಸಂಕಷ್ಟದಲ್ಲಿದ್ದಾರೆ. ಇರುವಂತ ಸ್ಟಾಕ್ ಕಡಿಮೆ ಮಾಡಿ ಉಳಿತಾಯಕ್ಕೆ ಅಧಿಕಾರಿಗಳು ಮುಂದಾದ್ರ ಅಂತ ಮೋದಿ ಕೊಟ್ಟ ಕರೆಯ ಹಿನ್ನೆಲೆಯಲ್ಲಿ ಹೊಸಕೋಟೆಯ ಪೆಟ್ರೋಲ್ ಘಟಕದಲ್ಲಿ ಈಗ ಹಾಹಾಕಾರ ಶುರುವಾದಂತೆ ಕಾಣಿಸ್ತಾ ಇದೆ. ಮಧ್ಯಪ್ರಾಚ್ಯದ ಮಳೆಗೆ ಹೊಸಕೋಟೆಯಲ್ಲಿ ಕೊಡೆ ಹಿಡಿದಂತಾಗಿದೆ. ಈಗ ಚಾಲಕರು ಹೇಳ್ತಾರಲ್ಲ, ಎಲ್ಲೋ ಮಳೆ ಹೋದ್ರೆ ಇನ್ನೆಲ್ಲೋ ಕೊಡೆ ಹಿಡಿತಾರೆ ಅಂತ. ಹಾಗೆ ಯುದ್ಧ ಆಗ್ತಾ ಇರೋದು ಮಧ್ಯಪ್ರಾಚ್ಯದಲ್ಲಾದರೂ ಕೂಡ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ಪೆಟ್ರೋಲು, ಡೀಸೆಲ್ಲು ಅದಕ್ಕೆ ಅಭಾವ ಸೃಷ್ಟಿಗಾಗ್ತಾ ಇದೆ. ಈಗ ಇಡೀ ದೇಶದಾದ್ಯಂತ ಇದೇ ಪರಿಸ್ಥಿತಿ. ಈಗ ನೋಡಿ, ಹೊಸಕೋಟೆಯಲ್ಲಿ ಸಮಸ್ಯೆ ಆಗಿರೋದು, ಸ್ಟಾಕ್ ಇದೆ ಆದರೆ ಕೊಡ್ತಾ ಇಲ್ಲ ಅನ್ನೋ ಮಾತು ಜನರದ್ದು ಗೊತ್ತಿಲ್ಲ. ಬಟ್ ಆದರೆ ನಿಜಕ್ಕೂ ಅಭಾವ ಇದೆಯಾ ಅದನ್ನು ಒಂದ್ಸಲ ನೋಡಬೇಕಲ್ಲ. ಈಗ ಹೇಳ್ತಾರೆ, ಜನ ಹೇಳ್ತಾರೆ, ಆರೋಪ ಮಾಡ್ತಾರೆ, ಸ್ಟಾಕ್ ಇದೆ ಸಾರ್, ಕೊಡ್ತಾ ಇಲ್ಲ, ಬೇಕು ಬೇಕು ಅಂತಾನೆ. ನಾಳೆ ಎಲ್ಲ ರೇಟ್ ಜಾಸ್ತಿ ಮಾಡೋರಿದ್ದಾರೆ, ಇವತ್ತು ಮಧ್ಯರಾತ್ರಿಯಿಂದನೇ ಜಾಸ್ತಿ ಮಾಡಿಬಿಡ್ತಾರಂತೆ ರೇಟ್ನ. 5 ರೂಪಾಯಿ 6 ರೂಪಾಯಿ ಪರ್ ಲೀಟರ್ಗೆ ಅನ್ನೋ ಸುದ್ದಿ ಇದೆ. ಅದಕ್ಕೆ ಸ್ಟಾಕ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಇವ್ರು ಕೊಡ್ತಾ ಇಲ್ಲ ಅನ್ನೋ ಮಾತು ಜನರದ್ದು. ಆದರೆ ನಿಜಕ್ಕೂ ಏನಾದರೂ ಅಭಾವ ಸೃಷ್ಟಿ ಆಗಿದೆಯಾ ಅದನ್ನು ಒಂದ್ಸಲ ಕ್ರಾಸ್ ವೆರಿಫೈ ಮಾಡಬೇಕಲ್ಲ. ಬೆಂಗಳೂರಿನ ದೇವನಗೊಂದಿ ಇಂಧನ ಘಟಕದಲ್ಲಿ ಗೊಂದಲದ ಗೂಡಾಗಿದೆ. ಈಗ HP ಘಟಕ ಇದು ನೀವು ನೋಡ್ತಾ ಇರೋದು. ಈ ಘಟಕದಲ್ಲಿ ದಿನಕ್ಕೆ 300ರ ಬದಲು ಕೇವಲ 150 ಲೋಡ್ಗೆ ಕಡಿತ ಮಾಡಲಾಗಿದೆ. 50% ಡೌನ್. ಬಂಕ್ಗಳಲ್ಲಿ ಖಾಲಿ ಆಗ್ತಾ ಇದೆ ಅಂತೆ ಪೆಟ್ರೋಲ್ ಡೀಸೆಲ್ಲು. ಈಗ ಚಾಲಕರು ಆತಂಕದಲ್ಲಿದ್ದಾರೆ. ಮೋದಿ ಕಮ್ಮಿ ಯೂಸ್ ಮಾಡಿ ಅಂತ ಹೇಳಿದ್ರು ಮೊನ್ನೆ ಅಷ್ಟೇ. ಇವತ್ತು ಪೆಟ್ರೋಲ್ ಬೇರೆ 50% ಡೌನ್ ಆಗೋಗಿದೆ. ಕೇವಲ ಈ ಭಾಗದಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರಿನ ದೇವನಗೊಂದಿ ಅಲ್ಲಿ ಮಾತ್ರ ಸದ್ಯದ ಮಟ್ಟಿಗೆ ಅಲ್ಲಿ ಮಾತ್ರ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿರೋದಷ್ಟೇ, ಎಲ್ಲ ಕಡೆ ಅಂತಲ್ಲ. ಇದರ ಜೊತೆಗೆ ಇನ್ನೊಂದು ಮಾತಿದೆ, ಇವತ್ತು ಮಧ್ಯರಾತ್ರಿಯಿಂದನೇ ಅಥವಾ ನಾಳೆಯಿಂದ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗಿಬಿಡುತ್ತೆ, 3-4 ರೂಪಾಯಿ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಬೇಕು ಅಂತಲೇ ಇವರು ಸ್ಟಾಕ್ ಮಾಡಿ ಹಂಗೆ ಇಟ್ಕೊಂಡಿದ್ದಾರೆ. ಕೇಳಿದ್ರೆ ಪೆಟ್ರೋಲ್ ಇಲ್ಲ, ಬಂದಿಲ್ಲ, ಸ್ಟಾಕ್ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಇದು ಜನರ ಆರೋಪ. ಯಾವುದು ಸತ್ಯ, ಯಾವುದು ಸುಳ್ಳು, ಗೊಂದಲದ ಗೂಡಾಗಿದೆ ಈಗ ಪರಿಸ್ಥಿತಿ. ದಿನಕ್ಕೆ 300ರ ಬದಲು 150 ಲೋಡ್ ಕಡಿತ ಮಾಡಿರೋದು. ಮೋದಿ ಅವರು ಕರೆ ಕೊಟ್ಟಿರೋದು ನಿಜಾನೇ. ಅದು ಮಧ್ಯಪ್ರಾಚ್ಯ ಯುದ್ಧದಿಂದ ಇಲ್ಲಿ ಸಪ್ಲೈಗಳಾಗ್ತಾ ಇಲ್ಲ. ಅದೇನಾದ್ರು ಆರ್ಮೋಜು ಜಲಸಂಧಿ ಓಪನ್ ಆಗಿ ಸ್ಟಾಕ್ ಬಂದ್ರೆ ಇದು ಪ್ರಾಬ್ಲಮ್ ಇಲ್ಲ. ಈಗ ಅವ್ರು ಹೇಳಿರೋದು ನಿಜಾನೇ. ಈಗ ಒಂದು ಬಂಕ್ಗೆ 2 ಲೋಡ್ ಸೇಲ್ ಮಾಡ್ತಾ ಇದ್ರು, 1 ಲೋಡ್ ಮಾಡೋಕ್ ಆಗ್ತಾ ಇಲ್ಲ. ಸುಮಾರು ಅಂದ್ರೆ HPCL ನ ಅರ್ಧ ಔಟ್ಲೆಟ್ಗಳು ಸ್ಟಾಕ್ ನೋ ಸ್ಟಾಕ್ ಆಗಿದೆ. ಜನಗಳು ತುಂಬಾ ಕಷ್ಟ ಅನುಭವಿಸ್ತಾ ಇದಾರೆ, ಸ್ಟಾಕ್ ಸಿಗ್ತಾ ಇಲ್ಲ. ಜನಗಳಿಗೆ ಕೇಳೋದಿಷ್ಟೇ, ಮಿತವಾಗಿ ಬಳಸಬೇಕು, ಅನಾವಶ್ಯವಾಗಿ ಇಂಧನ ಸ್ಟಾಕ್ ಇಟ್ಕೋಬಾರ್ದು. ಈ ಬ್ಯಾರಲ್ ಅಲ್ಲಿ ಇಟ್ಕೊಳ್ಳೋದು, ಬಾಟಲ್ ಇಟ್ಕೊಂಡು ಮನೆ ಅದರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ. ಫೈರ್ ಇನ್ಸಿಡೆಂಟ್ ಆಗೋ ಚಾನ್ಸ್ ಇದೆ. ಈ ತರ ನಾವು ಮಿತವಾಗಿ ಬಳಸಿದ್ರೆ ಯಾವುದೇ ತೊಂದರೆನೂ ಆಗಲ್ಲ. ಮೊದ್ಲೇ 220 ಲೋಡ್ ಆಗ್ತಾ ಇದೆ ಸರ್ HPCL ಅಲ್ಲಿ. ಈಗ 120ರಿಂದ 150 ಒಳಗಡೆ ಆಗಿದೆ. 150 ಆಗ್ತಾ ಇಲ್ಲ. ಈಗ ಅದರಲ್ಲೂ ಸ್ಟಾಕ್ ಇಲ್ಲ. ಪಕ್ಕದ ಟರ್ಮಿನಲ್ಗೆ ಕಳಿಸೋದೆ ನಮ್ಮ HPCL ಗಾಡಿಗಳನ್ನ. ಎಷ್ಟು ಜಿಲ್ಲೆಗಳಿಗೆ ಹೋಗುತ್ತೆ ಇಲ್ಲಿಂದ ಸುಮಾರು ಅಂದ್ರೆ ಒಂದು 5-6 ಜಿಲ್ಲೆಗೆ ಹೋಗುತ್ತೆ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಮತ್ತೆ ಬೆಂಗಳೂರು ರೂರಲ್, ಬೆಂಗಳೂರು ನಗರ, ಇದು ಇಷ್ಟು ಜಿಲ್ಲೆಗಳಿಗೆ ಇಲ್ಲಿಂದ ಸಪ್ಲೈ ಆಗ್ತಾ ಇದೆ ಸರ್. ಇಲ್ಲಿ ಸಪ್ಲೈ ಆಗ್ತಾ ಇದೆ. ಜನಗಳು ದಯವಿಟ್ಟು ಮಿತವಾಗಿ ಬಳಸಿದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಅಭಾವ ಆಗಿದೆ. ಇನ್ನ ಮೊನ್ನೆ ಕೇಂದ್ರದ ಮಂತ್ರಿಗಳು ಹೇಳಿದ್ದಾರೆ, 40 ದಿನಕ್ಕಾಗೋಷ್ಟು